ಅವರು ಕೇವಲ ಒಂದು ಮೂರ್ತಿಯಲ್ಲ. ನಾವು ಕೇವಲ ಕಲ್ಲು ಅಥವಾ ಮೂರ್ತಿಯನ್ನು ಪೂಜಿಸುತ್ತಿಲ್ಲ. ಯಾರೋ ಒಬ್ಬ ಮೂರ್ಖ ಹೇಳುತ್ತಾನೆ, ಕಲ್ಲನ್ನು ಪೂಜಿಸುವುದರಿಂದಲೇ ದೇವರು ಸಿಗುವುದಾದರೆ ನಾನು ಇಡೀ ಬೆಟ್ಟವನ್ನೇ ಪೂಜಿಸುತ್ತೇನೆ ಎಂದು. ಆ ಮೂರ್ಖನಿಗೆ ತಿಳಿಯದ ವಿಷಯವೇನೆಂದರೆ, ಇದು ಕೇವಲ ಕಲ್ಲಿನ ಪೂಜೆಯಲ್ಲ, ಇದು ಸ್ವಯಂ ಭಗವಂತನ ಪೂಜೆ. ಆದರೆ ನಮ್ಮ ಮೇಲೆ ಕರುಣೆ ತೋರಿಸಲು ಭಗವಂತನು ಈ ರೂಪದಲ್ಲಿ ಬಂದಿದ್ದಾನೆ. ಏಕೆಂದರೆ ನಮ್ಮ ಈ ಅಲೌಕಿಕ ಕಣ್ಣುಗಳಿಂದ ನಾವು ಭಗವಂತನನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಅವರು ಕಲ್ಲಿನ ರೂಪವನ್ನು ಧರಿಸಿದ್ದಾರೆ. ಇದನ್ನು ಅರ್ಚಮೂರ್ತಿ ಎಂದು ಕರೆಯಲಾಗುತ್ತದೆ. ಇದು ಅವರ ಪರಮ ಕರುಣೆ. ಅದಕ್ಕಾಗಿಯೇ ಶಾಸ್ತ್ರಗಳು ಹೇಳುತ್ತವೆ, ಅರ್ಚಮೂರ್ತಿಯನ್ನು ಕೇವಲ ಕಲ್ಲು ಎಂದು ಭಾವಿಸಬಾರದು. ದೇವಸ್ಥಾನದಲ್ಲಿ ಪೂಜಿಸಲ್ಪಡುವ ವಿಗ್ರಹವನ್ನು ಯಾರಾದರೂ ಕಲ್ಲು ಅಥವಾ ಮರದಿಂದ ಮಾಡಲ್ಪಟ್ಟಿದೆ ಎಂದು ಯೋಚಿಸಿದರೆ ಅದು ಬಹಳ ದೊಡ್ಡ ಅಪರಾಧವಾಗುತ್ತದೆ. ನಾವು ಆ ರೀತಿ ಎಂದಿಗೂ ಯೋಚಿಸಬಾರದು. ದೇವರು ಸರ್ವಶಕ್ತನು. ಅವರು ನಿಮ್ಮ ಸೇವೆಯನ್ನು ಇಡೀ ರೂಪದಲ್ಲಿಯೂ ಸ್ವೀಕರಿಸಬಲ್ಲರು. ಆದರೆ ಅವರು ನಿಮಗಾಗಿ ರೂಪವನ್ನು ಧರಿಸಿ ಬಂದಿರುವಾಗ ಇದು ಕೇವಲ ಕಲ್ಲು ಎಂದು ಅದನ್ನು ನಿರ್ಲಕ್ಷಿಸಬೇಡಿ. ಹಾಗೆ ಮಾಡಿದರೆ ಅದು ಅಪರಾಧವಾಗುತ್ತದೆ. ಇದು ನಿಮಗೆ ಕರುಣೆಯನ್ನು ತೋರಿಸಲು ಇರುವ ಅರ್ಚಮೂರ್ತಿ. ಇಲ್ಲದಿದ್ದರೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರಂತಹ ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಮತ್ತು ಆಚಾರ್ಯರು ಯಾರು ಇಡೀ ವೈದಿಕ ಸಂಸ್ಕೃತಿಯನ್ನು ಮುನ್ನಡೆಸುತ್ತಿದ್ದರೋ ಅವರು ಸಾವಿರಾರು ದೇವಸ್ಥಾನಗಳನ್ನು ಮತ್ತು ಮೂರ್ತಿಗಳನ್ನು ಏಕೆ ಪ್ರತಿಷ್ಠಾಪಿಸುತ್ತಿದ್ದರು? ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇಂದಿಗೂ ರಂಗನಾಥನ ದೇವಸ್ಥಾನ, ತಿರುಪತಿ ದೇವಸ್ಥಾನಗಳಿಗೆ ಲಕ್ಷಾಂತರ ಜನರು ಭೇಟಿ ನೀಡುತ್ತಾರೆ. ಹಾಗಾದರೆ ಅವರೆಲ್ಲರೂ ಕೇವಲ ಕಲ್ಲನ್ನು ನೋಡಲು ಹೋಗುವ ಮೂರ್ಖರೇ? ಖಂಡಿತ ಇಲ್ಲ. ಆದ್ದರಿಂದಲೇ ಒಬ್ಬರು ಮೊದಲು ಭಕ್ತರಾಗಬೇಕು. ಏಕೆಂದರೆ ಒಬ್ಬ ಭಕ್ತರಿಗೆ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಲ್ಲಿ ಸ್ವಯಂ ಭಗವಂತನೇ ನನ್ನ ಮುಂದೆ ನಿಂತಿದ್ದಾನೆ ಎಂದು ಅಂತಹ ಭಕ್ತಿಯ ಕಣ್ಣುಗಳು ನಮಗೆ ಬೇಕು. ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅವರಿಗೆ ಜಗನ್ನಾಥನ ದರ್ಶನ ಪಡೆಯಲು ಬಹಳ ಆತುರವಿತ್ತು. ಅವರು ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆ, ಓ, ಇಲ್ಲಿದ್ದಾರೆ ನನ್ನ ಪ್ರಭು ಎಂದು ತಕ್ಷಣವೇ ಭಾವಪರವಶರಾಗಿ ಮೂರ್ಛೆ ಹೋದರು. ಆದರೆ ಇತರ ಸಾಮಾನ್ಯ ಜನರು, ಯಾರೀ ಮೂರ್ಖ ಮನುಷ್ಯ, ಇಲ್ಲಿ ಜಗನ್ನಾಥನ ಮರದ ಮೂರ್ತಿ ಇದೆ, ಅದಕ್ಕೆ ಇವನು ಮೂರ್ಛೆ ಹೋಗುತ್ತಿದ್ದಾನಲ್ಲ ಎಂದು ಯೋಚಿಸುತ್ತಾರೆ. ಆದರೆ ಆ ಮಹಾತ್ಮರಿಗೂ ಮತ್ತು ನಿಮಗೂ ಇರುವ ವ್ಯತ್ಯಾಸವೇ ಅದು. ನಿಮ್ಮಲ್ಲಿ ಭಕ್ತಿಯ ಭಾವನೆ ಮತ್ತು ದೃಷ್ಟಿಕೋನ ಬೆಳೆಯುವವರೆಗೂ ನೀವು ದೇವರನ್ನು ನೋಡಲು ಸಾಧ್ಯವಿಲ್ಲ. ಭಕ್ತಿಯಿಂದ ಮಾತ್ರ ಭಗವಂತನನ್ನು ಅರಿಯಲು ಸಾಧ್ಯ. ಭಕ್ತ್ಯ ಮಾಂ ಅಭಿಜಾನಾತಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು.